ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ದಿ ಮಾರ್ತೋಮಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೊನ್ನಾವರ, ಸೃಷ್ಟಿ ಸಂಸ್ಥೆ ಕುಮಟಾ ಅವರ ಸಂಯುಕ್ತ ಆಶ್ರಯದಲ್ಲಿ 8 ಮತ್ತು 9ನೇ ತರಗತಿ ಮತ್ತು ಪ್ರಥಮ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಹೊನ್ನಾವರದ ಮಾರ್ತೋಮಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯಿತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಒಟ್ಟು 33 ಶಾಲೆಯಿಂದ 66 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಪ್ರಥಮ ಸ್ಥಾನವನ್ನು ಕುಮಟಾ ತಾಲೂಕಿನ ಕೆನರಾ ಎಕ್ಸಲೆನ್ಸ್ PU ಕಾಲೇಜಿನ ಗೋರೆಯ ಹಿಮಾಂಶು ಹೆಗಡೆ, ಆಶ್ರಿತ್ ಹೆಗಡೆ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದ್ವಿತೀಯ ಸ್ಥಾನವನ್ನು CVSK ಪ್ರೌಢಶಾಲೆ ಕುಮಟಾದ ದಿಯಾ ಆರ್ ಶೇಟ್, ಓಂಕಾರ್ ಭಾಗವತ್, 3ನೇ ಸ್ಥಾನವನ್ನು SDM PU ಕಾಲೇಜು ಹೊನ್ನಾವರದ ಸ್ವಾತಿ ಸುಬ್ರಹ್ಮಣ್ಯ ಶೇಟ್, ಅಮೃತ್ ರಾಘವೇಂದ್ರ ಶೇಟ್ ಪಡೆದುಕೊಂಡಿದ್ದಾರೆ. ಸಮಾಧಾನಕರ ಬಹುಮಾನವನ್ನು ಹೊನ್ನಾವರದ ಮಾರ್ತೋಮಾ ಸೆಂಟ್ರಲ್ ಸ್ಕೂಲಿನ ರೋಹನ್ ಆರ್ ನಾಯ್ಕ್, ದಕ್ಷಾಜಿ ಮತ್ತು ಶಿರಸಿಯ ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಿನ ಪಲ್ಲವಿ ಜೋಶಿ, ಅನ್ಸಿಕಾ ಹೆಗಡೆ ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಚ್ಯುತ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಆರೋಗ್ಯ ಸಂಬಂಧಿತ ವಿಷಯಗಳನ್ನು ಇಂದಿನ ಹದಿಹರೆಯದವರು ನಿರ್ಲಕ್ಷಿಸಬಾರದು, ಉತ್ತಮ ನಡವಳಿಕೆಗಳನ್ನು ರೂಢಿಸಿಕೊಳ್ಳಬೇಕು ಎಂದರು. ಮಾರ್ತೋಮಾ ಶಾಲೆಯ ಪ್ರಿನ್ಸಿಪಾಲರಾದ ಐಸೋನಾ ಜೋಸುವಾ ಮಾತನಾಡಿ, ಬಹುಮಾನ ವಿಜೇತರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು, ಇನ್ನೂ ಹೆಚ್ಚಿನ ಯಶಸ್ಸು ವಿಜೇತರಿಗೆ ಸಿಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾರ್ತೋಮಾ CBSE ಸ್ಕೂಲಿನ ಪ್ರಾಂಶುಪಾಲರಾದ ಅನ್ಸಿ ಅನ್ನಾ ಫಿಲಿಪ್ ಮತ್ತು ಜಿಲ್ಲಾ ಮೇಲ್ವಿಚಾರಕರಾದ ನೀಲೇಶ್ ನಾಯ್ಕ್ ಹಾಜರಿದ್ದರು. ಆಪ್ತ ಸಮಾಲೋಚಕರಾದ ಪ್ರದೀಪ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರೆ, ರಾಜೇಶ್ವರಿ ಕೊರ್ಲೋಸರ್, ಹರೀಶ್ ಮೊಗೇರ್, ಶ್ರೀಕಾಂತ್ ಹಿರೇಮಠ್, ಉಮೇಶ್ ಕೆ ರಸಪ್ರಶ್ನೆ ನಡೆಸಿಕೊಟ್ಟರು. ವಿನಾಯಕ್ ಪಟಗಾರ್ ವಂದಿಸಿದರು.